ಇಂದಿರಾ ಕ್ಯಾಂಟೀನ್ಗಳನ್ನ ಬಡವರ ಅಕ್ಷಯ ಪಾತ್ರೆ ಅಂತಾರೆ. ನಿರ್ಗತಿಕರ ಹೊಟ್ಟೆ ತುಂಬೋ ತಾಣ ಅನ್ನೋ ಮಾತಿದೆ. ಆದ್ರೆ ಈ ಬಡವರ ಕ್ಯಾಂಟೀನ್ ಎಷ್ಟು ಮಟ್ಟಿಗೆ ಸೇಫ್ ಅನ್ನೋ ಪ್ರಶ್ನೆ ಮೂಡಿದೆ. ಕಳಪೆ ಆಹಾರಕ್ಕೆ ಜನರು ಹೈರಾಣಾಗಿ ಹೋಗಿದ್ದಾರೆ. ಹಾಗಾದ್ರೆ ಸದ್ಯ ಇಂದಿರಾ ಕ್ಯಾಂಟೀನ್ಗಳ ಸ್ಥಿತಿ ಹೇಗಿದೆ? ಎಷ್ಟು ಕ್ಯಾಂಟೀನ್ಗಳು ಕ್ಲೋಸ್ ಆಗಿವೆ? ಕಳಪೆ ಮಟ್ಟದ ಆಹಾರದ ಬಗ್ಗೆ ಜನರು ಹೇಳೋದೇನು? ಇದೆಲ್ಲದರ ಬಗ್ಗೆ ನಮ್ಮ ರಿಪೋರ್ಟರ್ಸ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಸಿದ್ದರಾಮಯ್ಯನವರ ಕನಸಿನ ಕೂಸು ಇಂದಿರಾ ಕ್ಯಾಂಟೀನ್ ಇದೀಗ ಹಳ್ಳ ಹಿಡಿತಾ ಇದೆ. ವರ್ಷದಿಂದ ವರ್ಷಕ್ಕೆ ಕಳಪೆ ನಿರ್ವಹಣೆ, ಉತ್ತಮ ಗುಣಮಟ್ಟದ ಆಹಾರ ಸಿಗದೇ ಇರುವಂತ ಕಾರಣಕ್ಕಾಗಿ ಜನರಿಂದ ಇಂದಿರಾ ಕ್ಯಾಂಟೀನ್ಗಳು ದೂರ ಆಗ್ತಾ ಇದೆ. ಸೊ ಹಾಗಿದ್ರೆ ಸದ್ಯ ಇಂದಿರಾ ಕ್ಯಾಂಟೀನ್ ನ ಪರಿಸ್ಥಿತಿ ಹೇಗಿದೆ, ಸಾರ್ವಜನಿಕರು ಇಂದಿರಾ ಕ್ಯಾಂಟೀನ್ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನ ಇವತ್ತಿನ ಈ ಸ್ಟೋರಿಯಲ್ಲಿ ನೋಡೋಣ. ಕಾಂಗ್ರೆಸ್ ಕಾಲದಲ್ಲೇ ಇಂದಿರಾ ಕ್ಯಾಂಟೀನ್ಗೆ ಕಾಯಕಲ್ಪ ಸಿಗ್ತಾ ಇಲ್ಲ ಅನ್ನುವಂಥ ಚರ್ಚೆ ಸಾರ್ವಜನಿಕ ವಲಯದಲ್ಲಿ ನಡೀತಾ ಇದೆ. ಕಾರ್ಮಿಕರು, ಬೀದಿ ಬದಿ ವ್ಯಾಪಾರಿಗಳು, ಬಡವರ ಅಕ್ಷಯ ಪಾತ್ರೆ ಅಂತಾನೆ ಇಂದಿರಾ ಕ್ಯಾಂಟೀನ್ ಕರೆಸಿಕೊಳ್ಳುತ್ತೆ. ಕಡಿಮೆ ಬೆಲೆಯಲ್ಲಿ ಆಹಾರ ಸಿಗ್ತಿರೋದಕ್ಕೆ ಲಕ್ಷಾಂತರ ಮಂದಿ ಇಂದಿರಾ ಕ್ಯಾಂಟೀನ್ ಮೊರೆ ಹೋಗ್ತಾರೆ. ಆದರೆ ನಿರ್ವಹಣೆ ಕೊರತೆಯಿಂದ ಇಂದಿರಾ ಕ್ಯಾಂಟೀನ್ಗಳು ದಿನದಿಂದ ದಿನಕ್ಕೆ ಹಳ್ಳ ಹಿಡಿತಾ ಇದೆ. ಕಳಪೆ ಆಹಾರ, ಸರಿಯಾದ ವ್ಯವಸ್ಥೆ ಇಲ್ಲ ಅಂತ ಸಾರ್ವಜನಿಕರು ಕಿಡಿಕಾರ್ತಾ ಇದ್ದಾರೆ. ಇಂದಿರಾ ಕ್ಯಾಂಟೀನ್ಗಳಿಗೆ ಮರುಜೀವ ಕೊಡಬೇಕು ಅಂತ ಸಾರ್ವಜನಿಕರು ಬೇಡಿಕೆ ಇಡ್ತಾ ಇದ್ದಾರೆ. 10 ರೂಪಾಯಿಗೆ ಊಟ, 5 ರೂಪಾಯಿಗೆ ತಿಂಡಿ ಸಿಗುವ ಏಕೈಕ ಜಾಗ. ಬೇಕಿದ್ರೆ ಬೆಲೆ ಸ್ವಲ್ಪ ಸರ್ಕಾರ ಜಾಸ್ತಿ ಮಾಡಿಕೊಳ್ಳಿ, ಸರಿಯಾದ ರೀತಿಯಾದಂತಹ ಉತ್ತಮ ಗುಣಮಟ್ಟದ ಆಹಾರವನ್ನು ಕೊಡ್ಲಿ ಅನ್ನುವಂಥದ್ದು ಸಾರ್ವಜನಿಕರ ಮಾತು. ಬೆಂಗಳೂರಿನಲ್ಲಿ ಒಟ್ಟು 170 ಇಂದಿರಾ ಕ್ಯಾಂಟೀನ್ಗಳು ಹಾಗೂ 24 ಮೊಬೈಲ್ ಕ್ಯಾಂಟೀನ್ಗಳು ಇದ್ವು. ಕಳಪೆ ನಿರ್ವಹಣೆಯಿಂದ ಈಗಾಗಲೇ 25 ಇಂದಿರಾ ಕ್ಯಾಂಟೀನ್ಗಳು ಹಾಗೂ 19 ಮೊಬೈಲ್ ಇಂದಿರಾ ಕ್ಯಾಂಟೀನ್ಗಳು ಬಂದ್ ಆಗೋಗಿದೆ. ಸರಿಯಾದ ಅನುದಾನ ಹಾಗೂ ಗುಣಮಟ್ಟದ ಆಹಾರ ನೀಡದೇ ಇರುವಂತಹ ಕಾರಣಕ್ಕಾಗಿ ಇಂದಿರಾ ಕ್ಯಾಂಟೀನ್ಗಳು ಇವತ್ತು ಈ ಸ್ಥಿತಿಗೆ ಬಂದಿದೆ. ಇದರ ಜೊತೆಗೆ 50 ಹೊಸ ಇಂದಿರಾ ಕ್ಯಾಂಟೀನ್ಗಳು ಮಾಡೋದಾಗಿ 2ನೇ ಅವಧಿಯಲ್ಲಿ ಸಿಎಂ ಆದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದರು. ಈ ಪೈಕಿ 2 ಇಂದಿರಾ ಕ್ಯಾಂಟೀನ್ಗಳು ಮಾತ್ರ ಇದುವರೆಗೆ ನಿರ್ಮಾಣ ಆಗಿದೆ. ಉಳಿದ ಹೊಸ ಇಂದಿರಾ ಕ್ಯಾಂಟೀನ್ಗಳು ಕೂಡ ನೆನೆಗುದಿಗೆ ಬಿದ್ದಿದೆ. ಎಲ್ಲವನ್ನೂ ಕೂಡ ಸರಿ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಇಂದಿರಾ ಕ್ಯಾಂಟೀನ್ಗಳನ್ನ ನಡೆಸಬೇಕು ಅಂತ ಸಾರ್ವಜನಿಕರು ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದಾರೆ. ಇಂದಿರಾ ಕ್ಯಾಂಟೀನ್ ಆಗಲಿ ಯಾವ ಕ್ಯಾಂಟೀನ್ ಆದ್ರೂ ಒಳ್ಳೆ ಆಹಾರ ಮನುಷ್ಯನಿಗೆ ಕೊಟ್ಟರೆ ಕಂಟಿನ್ಯೂ ಮಾಡ್ಬೋದು. ಇಲ್ಲ ಅಂದರೆ ಪ್ರಯೋಜನ ಇಲ್ಲ, ಕ್ಲೋಸ್ ಮಾಡೋದು ಒಳ್ಳೆಯದು. ಯಾಕಂದರೆ ಅದರಿಂದ ತಿಂದು ಒಂದಕ್ಕೆ 2 ಆಗಬಾರ್ದು. ನೀವು ನೋಡಿದಾಗ ಇಂದಿರಾ ಕ್ಯಾಂಟೀನ್ ಹೆಂಗಿದೆ, ಈಗಿನ ಪರಿಸ್ಥಿತಿ ಹೇಗಿದೆ? ಈಗ ಪರಿಸ್ಥಿತಿ ಏನು ಚೆನ್ನಾಗಿಲ್ಲ, ಮೇಂಟೆನೆನ್ಸ್ ಸರಿ ಇಲ್ಲ. ಯಾವಾಗ ಕ್ವಾಲಿಟಿ ಚೆನ್ನಾಗಿ ಬರ್ತಾ ಇಲ್ವೋ ಈ ಶ್ರೀಮಂತರು ಬಿಡಿ ದೊಡ್ಡ ದೊಡ್ಡ ಹೋಗ್ತಾರೆ, ಬಡವರು ಚೆನ್ನಾಗಿ ಸಿಗತ್ತೆ, ಊಟ ಸಿಗತ್ತೆ ಅಂತ ಹೋಗ್ತಾರೆ. ಅದು ತಿನ್ಬಿಟ್ಟು ರೋಗಗಳು ಬಂದರೆ 10 ರೂಪಾಯಿ ಊಟ ತಿನ್ಬಿಟ್ಟು 106 ರೂಪಾಯಿ ಮಾತ್ರೆ ಖರ್ಚು ಮಾಡಬೇಕು. ಒಳ್ಳೆ ಐಟಮ್ಗಳು ಕೊಟ್ಟ ಅಂದರೆ ಜನಗಳಿಗೆ ಅನುಕೂಲ ಆಗುತ್ತೆ. ಅದರಿಂದ ಬೇರೆ ಕಡೆಯಲ್ಲೆಲ್ಲ ಜನಗಳು ಬಡವ್ರಿಗೆ ಭಾಳ ಅನುಕೂಲ ಆಗುತ್ತೆ. ಬೇರೆ ಏನಿದ್ರು ಗೌರ್ಮೆಂಟೇ ನೋಡಿ ಮುಂದಕ್ಕೆ ಅವ್ರಿಗೆ ಏನು ಮಾಡಬೇಕು ಅನ್ನೋದು ಇಂದಿರಾ ಕ್ಯಾಂಟೀನ್ಗೆ ಅವರೇ ಅನುಕೂಲ ಮಾಡಿಕೊಡ್ಬೇಕು. ಅಲ್ಲಿಗೆ ಹೋದ್ರೆ ರಿಟರ್ನ್ ಬರಬೇಕು. ಏನು ಅಂಥದ್ದು ಏನಿಲ್ಲ, ಇರೋ ಐಟಮ್ಸ್ ಏನಿದೆ ಅದೇ ಇರುತ್ತೆ ಅಷ್ಟೇ. ಆ ಒಂದು ಪಲಾವ್ ಇರುತ್ತೆ ಅಷ್ಟೇ. ಇನ್ನು ಇಡ್ಲಿನೂ ಸಿಗ್ತಾಯಿಲ್ಲ ಈಗ. ಅದು ಬಿಟ್ಟರೆ ಇನ್ನೇನಿಲ್ಲ. ಹೋಗ್ಬೇಕು, ಸುಮ್ಮನೆ ನೋಡ್ಬೇಕು ಏನಪ್ಪ ಅಂದ್ಬಿಟ್ಟು ಬರಬೇಕಷ್ಟೇ. ತಿನ್ನೋ ಥರ ಏನೋ ಅಲ್ಲಿ ನಮಗೆ ಅಷ್ಟೊಂದು ಇದಿರಲ್ಲ. ಆರಂಭದಲ್ಲಿ ಬೆಂಗಳೂರಿನಲ್ಲಿ 170ಕ್ಕೂ ಅಧಿಕ ಇಂದಿರಾ ಕ್ಯಾಂಟೀನ್ಗಳಿದ್ವು. ಆದ್ರೆ ಈಗ ವರ್ಷದಿಂದ ವರ್ಷಕ್ಕೆ ಹಲವಾರು ಇಂದಿರಾ ಕ್ಯಾಂಟೀನ್ಗಳು ಬಂದ್ ಆಗ್ತಾ ಇದೆ. ಹಾಗಿದ್ರೆ ಸದ್ಯಕ್ಕೆ ಓಪನ್ ಇರುವಂತಹ ಇಂದಿರಾ ಕ್ಯಾಂಟೀನ್ಗಳ ಪರಿಸ್ಥಿತಿ ಹೇಗಿದೆ? ಇದರಲ್ಲಿ ರಿಯಾಲಿಟಿ ಚೆಕ್ ಮಾಡಿದ್ದಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನೋಡೋಣ. ಬಡವರು, ಕೂಲಿ ಕಾರ್ಮಿಕರು ಸಾಕಷ್ಟು ಜನ ಬೆಂಗಳೂರಿನಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನ ನಂಬಿಕೊಂಡು ಬದುಕ್ತಿದ್ದಾರೆ. ಆದ್ರೆ ಇಂದಿರಾ ಕ್ಯಾಂಟೀನಲ್ಲಿ ಸರಿಯಾದಂತ ಊಟದ ವ್ಯವಸ್ಥೆ ಸಿಗ್ತಿಲ್ಲ, ಕ್ವಾಲಿಟಿ ಫುಡ್ ಸಿಗ್ತಿಲ್ಲ ಅನ್ನುವಂಥ ಆರೋಪಗಳು ಒಂದು ಕಡೆ ಆದರೆ, ಸರಿಯಾದಂಥ ಅನುದಾನ ಬರದೆ ಒಂದಷ್ಟು ಇಂದಿರಾ ಕ್ಯಾಂಟೀನ್ಗಳು ಕ್ಲೋಸ್ ಆಗ್ತಿದ್ದಾವೆ. ಹಾಗಾದರೆ ಸದ್ಯ ಇರುವಂತಹ ಇಂದಿರಾ ಕ್ಯಾಂಟೀನಲ್ಲಿ ಪರಿಸ್ಥಿತಿ ಹೇಗಿದೆ, ಯಾವ ರೀತಿಯಾದಂಥ ಫುಡ್ ಸಿಗ್ತಿದೆ, ಜನ ಏನು ಹೇಳ್ತಾರೆ, ಇದೆಲ್ಲದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಂದಿರಾ ಕ್ಯಾಂಟೀನ್ ಅಂದ್ರೆ ಕೂಲಿ ಕಾರ್ಮಿಕರು, ಬಡವರ ಹೊಟ್ಟೆ ತುಂಬಿಸೋ ಅಕ್ಷಯ ಪಾತ್ರೆ. ಆದ್ರೆ ಅಂತಹ ಇಂದಿರಾ ಕ್ಯಾಂಟೀನ್ಗೆ ಈಗ ಬರೋರ ಸಂಖ್ಯೆ ಕಡಿಮೆ ಆಗಿದೆ. ಯಾಕಂದ್ರೆ ಕ್ವಾಲಿಟಿ ಫುಡ್ ಸಿಗ್ತಿಲ್ಲ.
ಮತ್ತಷ್ಟು ಜನ ಬಂದರೂ ಕಳಪೆ ಮಟ್ಟದ ಆಹಾರ ಇದ್ರೂ ಕೂಡ ಪರವಾಗಿಲ್ಲ, ಹೊಟ್ಟೆ ತುಂಬಿದ್ರೆ ಸಾಕು ಅಂತ ಬಂದು ಊಟ ಮಾಡ್ತಿದ್ದಾರೆ. ಸದ್ಯ ಇಂದಿರಾ ಕ್ಯಾಂಟೀನ್ಗಳ ಪರಿಸ್ಥಿತಿ, ಸಿಗುವ ಫುಡ್ ಬಗ್ಗೆ ನ್ಯೂಸ್ 18 ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ ಜನ ಸರ್ಕಾರದ ವಿರುದ್ಧ ಬೇಸರ ವ್ಯಕ್ತಪಡಿಸಿದ್ದಾರೆ. ಯಶವಂತಪುರದ ಇಂದಿರಾ ಕ್ಯಾಂಟೀನ್ನಲ್ಲಿ ಹಲವು ಜನ ಈ ಇಂದಿರಾ ಕ್ಯಾಂಟೀನ್ ಅನ್ನ ನಂಬಿಕೊಂಡು ಪ್ರತಿದಿನ ಊಟ ಮಾಡೋಕೆ ಅಂತ ಬರ್ತಾರೆ. ಕಡಿಮೆ ರೇಟ್ಗೆ ಹೊಟ್ಟೆ ತುಂಬಿಸಿಕೊಳ್ಬಹುದು ಅಂತ ಕೂಲಿ ಕಾರ್ಮಿಕರು, ಬಡವರು ಇಲ್ಲಿಗೆ ಬಂದು ಊಟ ಮಾಡ್ತಾರೆ. ಆದ್ರೆ ಕಳೆದ ಕೆಲ ತಿಂಗಳುಗಳಿಂದ ಈ ಇಂದಿರಾ ಕ್ಯಾಂಟೀನ್ಗೆ ಊಟಕ್ಕೆ ಅಂತ ಬರೋರ ಸಂಖ್ಯೆಯಲ್ಲಿ ಗಣನೀಯವಾಗಿ ಇಳಿಕೆಯಾಗಿದೆ. ಅದಕ್ಕೆ ಕಾರಣ ಇಲ್ಲಿ ಸಿಗ್ತಿರೋ ಕಳಪೆ ಮಟ್ಟದ ಆಹಾರ. ಈ ಬಗ್ಗೆ ಸರ್ಕಾರದ ವಿರುದ್ಧ ಜನ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಕಡಿಮೆ ಹಣ ಅಂತ ಈ ತರ ಕಳಪೆ ಮಟ್ಟದ ಆಹಾರ ಕೊಡ್ತಿದ್ದಾರೆ. ಸಾರು ನೋಡಿದ್ರೆ ಖಾರ, ಬಿಸಿ ನೀರು ಮಿಕ್ಸ್ ಮಾಡಿದಂತೆ ಇರುತ್ತೆ. ತರಕಾರಿ ಸರಿಯಾಗಿ ಹಾಕಿರೋದಿಲ್ಲ, ಮುದ್ದೆ ಸರಿಯಾಗಿ ಬೆಂದಿರೋದಿಲ್ಲ, ಅನ್ನ ಕೂಡ ಸರಿಯಾಗಿ ಬೆಂದಿರೋದಿಲ್ಲ. ಇಂದಿರಾ ಕ್ಯಾಂಟೀನ್ ಅನ್ನ ನಂಬಿಕೊಂಡು ತುಂಬಾ ಜನ ಬರ್ತೀವಿ. 100-200 ಕೊಟ್ಟು ಹೋಟೆಲ್ಗಳಲ್ಲಿ ಊಟ ಮಾಡೋ ಶಕ್ತಿ ಇಲ್ಲ. ಆದ್ರೆ ಇಲ್ಲಿ ಕಡಿಮೆ ಹಣ ಅಂತ ಈ ರೀತಿ ಕಳಪೆ ಮಟ್ಟದ ಆಹಾರ ಕೊಡ್ತಿದ್ದಾರೆ. ತುಂಬಾ ಜನ ಕಡಿಮೆ ಬೆಲೆ ಅಂತ ಇಷ್ಟು ಕಳಪೆ ಆಹಾರ ಇದ್ರೂ ಕೂಡ ಹೊಟ್ಟೆ ಹಸಿವು ತಾಳದೆ ಊಟ ಮಾಡ್ತಿದ್ದಾರೆ. ಇನ್ನು ಹಲವರು ಬರೋದನ್ನೇ ಕಮ್ಮಿ ಮಾಡಿದ್ದಾರೆ. ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು. ಗುಣಮಟ್ಟದ ಆಹಾರ ಕೊಟ್ರೆ ಜನ ಹೆಚ್ಚಾಗಿ ಬರ್ತಾರೆ. ಯಾವ ಕ್ಯಾಂಟೀನ್ಗಳು ಕೂಡ ಕ್ಲೋಸ್ ಆಗೋ ಪರಿಸ್ಥಿತಿ ಇರೋದಿಲ್ಲ ಅಂತ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಎಲ್ಲ ಕಡೆ ಚೆನ್ನಾಗಿದೆ ಅಂತ ಹೇಳಕ್ಕಾಗಲ್ಲ, ಇಲ್ಲಿ ಮಾತ್ರ ಚೆನ್ನಾಗಿತ್ತು. ನಾನು ಇವಾಗ ಉಂಡಿರೋದು. ಕ್ಲೋಸ್ ಮಾಡ್ತಿದಾರಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಕ್ಲೋಸ್ ಮಾಡಿದ್ರೆ ನಮ್ಗೆ ತುಂಬ ತೊಂದರೆ ಆಗುತ್ತೆ. ಆಲ್ಮೋಸ್ಟ್ ದುಡಿಯೋಕೆ ಬಂದಿದ್ದೀವಿ, ಅದು ತುಂಬ ಯೂಸ್ ಆಗಿದೆ ನಮಗೆ. ಹೊರಗಡೆ ಆದರೆ 100-200 ಹೋಗುತ್ತೆ ಒಂದು ಸರ್ತಿಗೆ, ಇಲ್ಲಿ ಆದರೆ 20 ರೂಪಾಯಲ್ಲಿ ಊಟ ಮಾಡ್ತೀವಿ ಹೊಟ್ಟೆ ತುಂಬ. ಸಂಡೇ ಆದರೆ ಉಪ್ಮಾ ಮತ್ತು ಕೇಸರಿ, ಅದಕ್ಕೋಸ್ಕರನೇ ಜನ ಕ್ರೌಡ್ ಆಗುತ್ತೆ. ಇಲ್ಲಿ ತುಂಬ ಜನ ಬರ್ತಾರೆ ಉಪ್ಮಾ ಕೇಸರಿಗೆ, ತುಂಬ ಚೆನ್ನಾಗಿದೆ ಅಂತೇಳಿ. ಸೊ ಅದು ಲಾಸ್ಟ್ ಸಂಡೇ ಬಂದಿದ್ನಲ್ಲ, ಆಗ ಅದು ಅಷ್ಟೇನು ಚೆನ್ನಾಗಿರಲಿಲ್ಲ. ಎಣ್ಣೆ ನಾನು ರೆಗ್ಯುಲರ್ ಬರ್ತಾ ಇರ್ತೀನಿ. ಮತ್ತು ಇದು ಮಧ್ಯಾಹ್ನ ಹೊತ್ತು ಸಾಂಬಾರು ಆ್ಯಕ್ಚುಲಿ ತುಂಬ ರಸಮ್ ಥರ ಮಾಡ್ತಿದ್ದಾರೆ. ಫಸ್ಟು ಚೆನ್ನಾಗಿ ಬರ್ತಾಯಿತ್ತು, ಬೇಳೆ ಎಲ್ಲ ಹಾಕಿ ಚೆನ್ನಾಗಿ ಸಾಂಬಾರು ಲೈಕ್ ಕಲರ್ಫುಲ್ಲಾಗಿ ಬರ್ತಾಯಿತ್ತು ಸಾಂಬಾರು, ಹೋಟೆಲ್ ಸಾಂಬಾರು ಥರ. ಈಗೇನೋ ರಸಮ್ ಥರ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನನಗೆ ಈಗ ಒಂದಷ್ಟು ಇಂದಿರಾ ಕ್ಯಾಂಟೀನ್ಗಳನ್ನ ಕ್ಲೋಸ್ ಮಾಡ್ತಿದ್ದಾರೆ. ಅದೇ ಈಗ ಮಾಡ್ತಿರೋದು ಇದು ಸರಿ ಇದೆ, ಇಂಪ್ರೂವ್ಮೆಂಟ್ಸ್ ಆಗ್ಬೇಕು. ಮತ್ತೆ ಇದು ಯಾಕೆಂದರೆ ಬಡವರು ಊಟ ಮಾಡೋದು ಅವ್ರ ಆರೋಗ್ಯದ ಮೇಲೆ ಪರಿಣಾಮ ಬೀರಬಾರ್ದು. ಫುಡ್ನಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೇಕು ಅಷ್ಟೇ. ಇದೇಣ ಇದು ಸಾರಣ, ಇದು ನೋಡಪ್ಪ, ಇದು ಪಾಯಸನ, ಇದು ಬರೀ ಬೆಲ್ಲದ ಪಾಕ ಹೋದವ್ರೆ. ಇದು ನೆನ್ನೆ ಇವತ್ತು ತಿಂದು ನೋಡಿಬೇಕಾರೆ ಸುಳ್ಳುಪ್ಪಳು ಹೇಳ. ಇದು ಸಾಂಬಾರಪ್ಪ, ಈ ಸಾಂಬಾರಿಗೆ ಕೊತ್ತಂಬರಿ ಸೊಪ್ಪು ಇದು ನೋಡಿ ಹಿಂಗೆಲ್ಲ ಕಟ್ ಮಾಡೋಕ್ಕಾರ ನೀಟಾಗಿ ಹಾಕ್ಬೇಕು ತಾನೆ. ಯಾವುದೂ ಸಾರು ಮಾಡಲ್ಲ. ಆಮೇಲೆ ಇದು ಮುದ್ದೆ ಮುಸ್ ನೋಡಿ ಬೆಂದಿರಲ್ಲ. ಏನು ಉಣ್ಬೇಕಾದ್ರೆ ವಿಧಿ ಇಲ್ಲ, ಆಟ ಓಡಿಸ್ತೀನಿ ಅಣ್ಣ. ಉಣ್ಬೇಕಾದ್ರೆ ವಿಧಿ ಇಲ್ಲ, ಒಂದು ಊಟ ಮಾಡ್ತೀನಿ ಅಷ್ಟೇ. ನೋಡಿ ಅನ್ನ ಹಿಂಗೆ ಬಿಗಿಬೇಕಿದು, ಹಿಂಗೆ ಹಂಪ್ಬೇಕು, ಅನ್ನ ಇನ್ನೂ ಬೇಯಿಸ್ಬೇಕು. ಸಾರು ಒಂದು ಉಪ್ಪಿರೋ ಸಪ್ಪೆ ಇಲ್ಲ, ಅನ್ನ ಉಪ್ಪು ಸಪ್ಪೆ ಇಲ್ಲ. ನಾವು ಉಪ್ಪು ಹಾಕಿ ಕಳ್ಸ್ಕೊಂಡು ಉಣ್ಬೇಕು. ಚೆನ್ನಾಗಿ ಕ್ವಾಲಿಟಿ ಇಲ್ಲ ಅಣ್ಣ. ಇದು ಲೋಕಲ್ ಆಗ್ಬಿಡೋದು ಇವಾಗ ಅಣ್ಣ ಕ್ಯಾಂಟೀನ್. ಮುಂಚೆನೂ ಅದೇ ಕತೆನ 6 ತಿಂಗಳಿಂದ ಉಣ್ತೀರಣ್ಣ ಇಲ್ಲಿ. ಒಂಚೂರು ಚೆನ್ನಾಗಿಲ್ಲ ನೋಡಿಲ್ಲ. ಭವಿಷ್ಯ ಏನಪ್ಪ ಅದ್ರ ಬಗ್ಗೆ, ಭವಿಷ್ಯನ ಹಿಂಗಿತ್ತು ಅಂದ್ರೆ ಅಂಟ್ಕೋಬೇಕು ಸಾರಿಗೆ. ಸರ್ಕಾರಕ್ಕೆ ಮನವಿ ಮಾಡ್ಬೇಕು ಅಣ್ಣ. ಆಟ ಓಡಿಸೋದು ಎಲ್ಲರೂ ಇಲ್ಲೇ ಅಣ್ಣ ಬಂದು 10 ರೂಪಾಯಿ ಊಟ ಕೊಟ್ಟು ಉಣ್ತಾರೆ. 10 ರೂಪಾಯಿ ಕಳಪೆ ಊಟ ಕೊಟ್ರೆ ಏನು ಮಣ್ಣು ತಿನ್ಬೇಕಾಗಿದೆ ಅಷ್ಟೇ ಇವಾಗ ಲೆಕ್ಕ ಅಣ್ಣ. ಜನ ಬರ್ತಾರೆ ಸರ್, ಒಂದೊಂದು ದಿನ ಜನ ಬರಲ್ಲ. ಬರ್ತಾರೆ ಸರ್, ಒಬ್ರು ಚೆನ್ನಾಗಿದ್ದೆ ಅಂತಾರೆ, ಒಬ್ರು ಚೆನ್ನಾಗಿಲ್ಲ ಅಂತಾರೆ. ಅದು ಚೆನ್ನಾಗಿ ಕೊಡ್ತಾರೆ ಸರ್. ಕ್ಲೋಸ್ ಆಗ್ತಿದೆ ಒಂದಷ್ಟು ಕಡೆ, ಏನು ಹೇಳ್ತೀರಾ ಸರ್ಕಾರಕ್ಕೆ? ಇಲ್ಲ, ಅದು ಮಾಡಬೇಕು ಅಂತ ಸರ್, ಪುನಃ ಆರಂಭ ಮಾಡಬೇಕು ಅಂತ. ತಮಿಳ್ನಾಡಲ್ಲಿ ನೋಡಿದ್ರೆ ವಿಜಯ್ ಅವರು ಬಂದು ಮತ್ತೆ ಅಮ್ಮ ಕ್ಯಾಂಟೀನ್ನ ಪುನಃ ಆರಂಭ ಮಾಡಿ ಅದನ್ನು ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಸೊ ಅದೇ ಥರ ಇದು ಮಾಡಿದ್ರೆ ಬಡ ಜನಗಳಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ. 7 ಸಲ ಬಂದಿದ್ದೀನಿ ಅಷ್ಟೇ. ಅಂದರೆ ಚೆನ್ನಾಗಿದೆ. ಅಂದರೆ ಹೊರಗಡೆ ಊಟ ಮಾಡಿದ್ರೆ ಗ್ಯಾಸ್ಟ್ರಿಕ್ ಅದು ಹೊಟ್ಟೆ ಉಬ್ಬಿಸ್ದಂಗೆ ಆಗುತ್ತೆ. ಇಲ್ಲೇನೋ ಆ ಥರ ಎಫೆಕ್ಟ್ ಆಗಲ್ಲ. ಈ ಕ್ಲೋಸ್ ಮಾಡಿದ್ರೆ ಹೆಂಗೆ ಸಮಸ್ಯೆ ಆಗುತ್ತೆ? ಇಲ್ಲ, ಬಡವರಿಗೆ ಸಮಸ್ಯೆ ಆಗುತ್ತೆ ಸರ್. ಫುಡ್ಡು ಹೇಳ್ಕೊಳ್ಳೋಂಥ ತಕ್ಕಂಗೆ ಏನಿಲ್ಲ ಸರ್. ಅದು ರುಚಿನೂ ಇಲ್ಲ, ಏನಿಲ್ಲ. ನಾವು ಏನಂದರೆ ಫ್ರೀ ಮಾಡಿದ್ರೆ ಅಂತ ಬರ್ತೀವಿ ಅಷ್ಟೇ ಹೊಟ್ಟೆ ಹಸ್ಕೊಂಡು. ಇಲ್ಲಿ ಬಂದರೆ ಕೆಲಸದ ಮುದ್ದೆನೂ ಸಿಗೋಲ್ಲ. 1 ಗಂಟೆಗೆ ಓಪನ್ ಅಂತ ಹೇಳ್ತಾರೆ, ನಾವು 1 ಹೊತ್ತಿಗೆಲ್ಲ ಬಂದಿರ್ತೀವಿ. ಕೆಲಸದ ಮುದ್ದೆನೂ ಸಿಗೋಲ್ಲ. ಮತ್ತು ಸಾಂಬಾರು ಕೂಡ ಅಂಥ ಟೇಸ್ಟ್ ಏನಿಲ್ಲ. ತರಕಾರಿ ಕೂಡ ಏನಂತ ನೋಡೋಕ್ಕೂ ಚೆನ್ನಾಗಿಲ್ಲ. ನಾವು ಇನ್ನೇನು ಮಾಡೋದು, ಹೊಟ್ಟೆ ಪಾಡು ತೊಟ್ಟು ತುಂಬಲಿ ಅಂತ ಒಂದು ಊಟ ಮಾಡ್ತೀವಿ ಸರ್. ಬರ್ತೀವಿ ಸರ್, ನಾವು ಬೇಕಂದರೆ ಮುದ್ದೆಗೋಸ್ಕರ ಬರ್ತೀವಿ. ಆದರೆ ಮುದ್ದೆ ಆಗೋಷ್ಟು ಸಿಗೋಲ್ಲ ನಮಗೆ. ನಮ್ಮ ನಾರ್ಮಲಿ ಚಪಾತಿ ಅನ್ನನೇ ಜಾಸ್ತಿ ಹೋಗೋದು, ಮತ್ತು ಸಾಂಬಾರು ಚೆನ್ನಾಗಿಲ್ಲ. ಕಳಪೆ ಗುಣಮಟ್ಟದ ಆಹಾರ ಜೊತೆಗೆ ಅನುದಾನವಿಲ್ಲದೆ ಇಂದಿರಾ ಕ್ಯಾಂಟೀನ್ಗಳು ಕ್ಲೋಸ್ ಆಗ್ತಿದ್ದಾವೆ. ಹಾಗಾದರೆ ಮತ್ತೆ ಇಂದಿರಾ ಕ್ಯಾಂಟೀನ್ಗಳು ರಿಯಾಕ್ಟಿವ್ ಆಗೋದಕ್ಕೆ ಸರ್ಕಾರ ಏನು ಮಾಡಬೇಕು? ಜನರು ಸರ್ಕಾರಕ್ಕೆ ಏನೆಲ್ಲ ಸಲಹೆ ಕೊಡ್ತಾರೆ, ಜೊತೆಗೆ ಆರೋಗ್ಯ ಇಲಾಖೆ ಏನು ಹೇಳುತ್ತೆ, ಇದೆಲ್ಲದ್ರ ಬಗ್ಗೆ ಹಂಸ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ.
ದಿನಗಳ ಹಿಂದೆಯಷ್ಟೇ ಇಂದಿರಾ ಕ್ಯಾಂಟೀನ್ ಕಿಚನ್ನ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ಕೂಡ ದಾಳಿಯನ್ನ ಮಾಡಿದ್ರು. ಈ ವೇಳೆ ಅನೇಕ ಒಂದು ಲೂಪ್ ಹೋಲ್ಸ್ಗಳು ಕೂಡ ಇರುವಂತದ್ದು ಕಂಡು ಬಂತು. ಹಾಗಾದ್ರೆ ಇಂದಿರಾ ಕ್ಯಾಂಟೀನ್ ಅನ್ನ ಇನ್ನೂ ಸುಧಾರಿಸೋದಕ್ಕೆ ಏನೆಲ್ಲ ಮಾಡಬೇಕು ಸರ್ಕಾರ, ಇದ್ರ ಬಗ್ಗೆ ಜನರು ಏನ್ ಹೇಳ್ತಾರೆ ಅಂತ ಬನ್ನಿ ಕೇಳೋಣ. ಇಂದಿರಾ ಕ್ಯಾಂಟೀನ್ಗೆ ಕಾಯಕಲ್ಪ ಬೇಕಿದೆ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದ ಕನಸಿನ ಯೋಜನೆಯಲ್ಲಿ ಇದು ಕೂಡ ಒಂದಾಗಿದೆ. ಆದರೆ ಇವುಗಳ ನಿರ್ವಹಣೆ ಸರಿಯಾದ ರೀತಿಯಲ್ಲಿ ಆಗ್ತಿಲ್ಲ. ಪ್ರಮುಖವಾಗಿ ಊಟ ತಯಾರು ಮಾಡುವ ಕಿಚನ್ ಸರಿಯಾಗಿ ಮೇಂಟೈನ್ ಮಾಡ್ತಿಲ್ಲ. ಕೆಲ ದಿನಗಳ ಹಿಂದೆಯಷ್ಟೇ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಕಿಚನ್ ಮೇಲೆ ರೈಡ್ ಮಾಡಿದ್ರು. ಗೊಟ್ಟಿಗೆರೆ, ಲಿಂಗರಾಜಪುರ, ಸಿಂಗಸಂದ್ರದ ಇಂದಿರಾ ಕ್ಯಾಂಟೀನ್ ಕೇಂದ್ರಗಳಿಗೆ ತಪಾಸಣೆ ನಡೆಸಿದ್ರು. ಈ ವೇಳೆ FSSAI ನಿಯಮ ಉಲ್ಲಂಘನೆ ಮಾಡಿರುವುದು ಪತ್ತೆಯಾಗಿದೆ. ಜೊತೆಗೆ ಗೊಟ್ಟಿಗೆರೆಯ ಕಿಚನ್ನಲ್ಲಿ ಇಲಿಗಳು ಪತ್ತೆಯಾಗಿದ್ದು ಕಂಡುಬಂತು. ಗೊಟ್ಟಿಗೆರೆಯಲ್ಲಿರುವ ಇಂದಿರಾ ಕ್ಯಾಂಟೀನ್ ಬಂದ್ ಮಾಡಿದ ಅಧಿಕಾರಿಗಳು ಕಿಚನ್ನಲ್ಲಿ ಸ್ವಚ್ಛತೆ ಇರಲಿಲ್ಲ ಎಂದು ಆರೋಪಿಸಿದ್ರು. ಮಿಸ್ ಬ್ರ್ಯಾಂಡಿಂಗ್ ಸೇರಿದಂತೆ ಹಲವು ಆಹಾರ ಸುರಕ್ಷತಾ ಉಲ್ಲಂಘನೆಗಳು ಇದರಲ್ಲಿ ಮಾಡಿರೋದು ಪತ್ತೆಯಾಗಿದೆ. ಜೊತೆಗೆ ಆಹಾರ ನಿರ್ವಹಣಾ ಪರಿಸ್ಥಿತಿ ಕಂಡುಬಂದಿದೆ. ಹೀಗಾಗಿ ಕಿಚನ್ಗೆ ಬೀಗ ಜಡಿದು ಸ್ವಚ್ಛತೆ ಕಾಪಾಡುವಂತೆ ಗುತ್ತಿಗೆದಾರರಿಗೆ ವಾರ್ನಿಂಗ್ ಕೂಡ ನೀಡಿದ್ರು. ಹೀಗಾಗಿಯೇ ಸಾರ್ವಜನಿಕರು ಕೂಡ ಈ ಒಂದು ಇಂದಿರಾ ಕ್ಯಾಂಟೀನ್ನಲ್ಲಿ ಒಳ್ಳೆಯ ಊಟವನ್ನ ಕೊಡಬೇಕು, ಜೊತೆಗೆ ಸ್ವಚ್ಛತೆ ಕಾಪಾಡಬೇಕು ಅಂತಿದ್ದಾರೆ. ಈಗ ಕೊಡೋ 5 ರೂಪಾಯಿಗೆ 3 ಇಡ್ಲಿ ಕೊಡ್ತಾ ಇದ್ದಾರೆ, 1 ಪ್ಲೇಟ್ ಅನ್ನ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಂದು 2 ರೂಪಾಯಿ ಜಾಸ್ತಿ ಮಾಡಿದ್ರು ಪರವಾಗಿಲ್ಲ, ಹೊಟ್ಟೆ ತುಂಬ ಊಟ ಕೊಡ್ಲಿ. ಬರೀ ಬಡವರಿಗೆ ಅಂತ ಬೇಡ, ಎಲ್ಲ ಅಫಿಷಿಯಲ್ಸಿಗೆ ಕೊಡ್ಲಿ ಬಿಡಿ. ಕ್ವಾಲಿಟಿ ಚೆನ್ನಾಗಿ ಮಾಡಿದ್ರೆ ಊಟ ಮಾಡೋದಕ್ಕೆ ಯಾರು ಹಿಂದೆ ಇಟ್ಟು ನೋಡಲ್ಲ. ಈಗ ಸರ್ಕಾರದ ಈ ಅಕ್ಕಿ ಕೊಡೋ ಬದಲು ಅಕ್ಕಿ ಕೊಡೋ ಅನ್ನನೇ ಕೊಡ್ಲಿ. ಈಗ ಫ್ರೀ ಅಕ್ಕಿ ಕೊಡ್ತಾ ಇದಾರೆ. ಫ್ರೀ ಅಕ್ಕಿ ಕೊಡೋದ್ರಿಂದ ಫ್ರೀ ಅಕ್ಕಿ ಕೊಡೋರು ಯಾರು ಅನ್ನ ತಿಂತಾ ಇಲ್ಲ. ಅದ್ರ ಬದಲು ಫ್ರೀ ಅಕ್ಕಿ ಕೊಡೋ ಬದಲು ಅದನ್ನೇ ಅನ್ನ ಕೊಡ್ರಿ. ಅನ್ನ ಕೊಡ್ರಿ, ಯಾರಿಗೆ ಹಸ್ತಿರ್ತಾರೆ ಅವ್ರಿಗೆ ಊಟ ಕೊಡ್ಲಿ. ಈಗ ಇಂದಿರಾ ಕ್ಯಾಂಟೀನ್ ಅಂದ್ರೆ ಮೇಡಮ್ ಅದು ನೀಟ್ನೆಸ್ ಇರಲ್ಲ. ಆಮೇಲೆ ಊಟ ಕೆಲವು ಜನ ಸರಿಯಾಗಿರಲ್ಲ, ಊಟನೇ ಮಾಡಲ್ಲ. ಅದರ ನೀಟ್ನೆಸ್ ಇದ್ರೆ ಇವಾಗ ಜನಗಳು ಊಟ ಮಾಡ್ತಾರೆ. ಅದು ನೀಟ್ನೆಸ್ ಇರಲ್ಲ. ಕ್ಲೀನಾಗಿ ಮೇಂಟೈನ್ ಮಾಡಬೇಕು. ಜನಗಳಿಗೆ ಬಡವ್ರಿಗೆ ಒಳ್ಳೇದೇ, ಅದ್ರ ನೀಟ್ನೆಸ್ ಇರಲ್ಲ, ತಿನ್ನಲ್ಲ ಊಟ. ಚೆನ್ನಾಗಿರೋ ಊಟ ಕೊಡಬೇಕು. ಅದರಿಂದ ನಾವು ಹೇಳ್ತೀವಿ ಇಂದಿರಾ ಕ್ಯಾಂಟೀನ್ ಸ್ವಲ್ಪ ಚೆನ್ನಾಗಿರೋದು ಬೇಕು. ಇಲ್ಲಿಗೆ ಒಳ್ಳೆ ಫುಡ್ ಕೊಡಬೇಕು. ಬರೋರೆಲ್ಲ ಪೂರ್ ಪೀಪಲ್ಸ್ ಪಾಪ, ಅದು ಬೇಕೇ ಬೇಕು. ಒಳ್ಳೆ ಊಟ ಕೊಡ್ತಾ ಇಲ್ಲ, ಒಳ್ಳೆ ಫುಡ್ ಇಲ್ಲ, ಕ್ವಾಲಿಟಿ ಇಲ್ಲ, ಕ್ವಾಂಟಿಟಿನೂ ಕೇಳಲೇಬೇಡಿ. 5 ರೂಪಾಯಿ ಕ್ವಾಂಟಿಟಿ ಪರವಾಗಿಲ್ಲ ಅಂದ್ರೂ ಕ್ವಾಲಿಟಿ ಇದಿರಲ್ಲ. ಅದರಲ್ಲಿ ಜಿರಳೆ, ನೊಣ ಸಾಕಷ್ಟು ಬರ್ತಾ ಇರ್ತವೆ. ಜನಗಳಿಗೆ ಅದರಿಂದ ತೊಂದರೆ. ಇದೇನಪ್ಪ ಕಡಿಮೆ ದುಡ್ಡು ಕೊಟ್ಟು ತಿಂತಾರಂತ ಹೋದರೆ ಅವ್ರಿಗೆ ಇನ್ನೂ ಸ್ವಲ್ಪ ಜಾಸ್ತಿನೇ ಕಾಯಿಲೆ ಬರ್ತವೆ. ಹಂಗಾಗಿ ಸ್ವಚ್ಛತೆ ಇರಬೇಕು, ಕ್ಲೀನ್ ಇರಬೇಕು. ಇನ್ನು ಇಂದಿರಾ ಕ್ಯಾಂಟೀನ್ಗೆ ಊಟವನ್ನ ಸರಬರಾಜು ಮಾಡುವಂತಹ ಕಿಚನ್ಗಳಲ್ಲೂ ಕೂಡ ಮೇಂಟೆನೆನ್ಸ್ ಅನ್ನ ಸರಿಯಾಗಿ ಮಾಡ್ತಿಲ್ಲ. ಇದರಿಂದ ಅನೇಕ ಕಡೆಗಳಲ್ಲಿ ಕಿಚನ್ಗಳು ಕೂಡ ಕ್ಲೋಸ್ ಆಗಿದ್ದಾವೆ. ಹಾಗಾದ್ರೆ ಇದ್ರ ಬಗ್ಗೆ ಜನರು ಏನು ಹೇಳ್ತಾರೆ, ಈ ಒಂದು ಕ್ಲೋಸಿಂಗ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಕರೆಸ್ಪಾಂಡೆಂಟ್ ಗಂಗಾಧರ್ ಅವರು ಕೊಡ್ತಾರೆ. ಬನ್ನಿ ನೋಡೋಣ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಅಂತಂದ್ರೆ ಅದು ಇಂದಿರಾ ಕ್ಯಾಂಟೀನ್. ಬೆಂಗಳೂರಿನ ಶ್ರಮಿಕರು, ಕೂಲಿ ಕಾರ್ಮಿಕರು ಮತ್ತೆ ಮಧ್ಯಮ ವರ್ಗದವರ ಊಟದ ವ್ಯವಸ್ಥೆಗೋಸ್ಕರ ಮಾಡಿದಂತ ಇಂದಿರಾ ಕ್ಯಾಂಟೀನ್ ಈಗ ಸರಿಯಾದಂತ ಮೇಂಟೆನೆನ್ಸ್ ಇಲ್ಲದೆ ಅವ್ಯವಸ್ಥೆಯ ತಾಣವಾಗ್ತಾ ಇದೆ. ನಗರದಲ್ಲಿ ಸಾಕಷ್ಟು ಕಡೆ ಇಂದಿರಾ ಕ್ಯಾಂಟೀನ್ಗಳು ಕ್ಲೋಸ್ ಆಗ್ತಾ ಇರುವಂತದ್ದು. ಆ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನ ಕೊಡ್ತೇವೆ, ಈ ಸ್ಟೋರಿ ನೋಡಿ. ಎಸ್, ಹೀಗೆ ಪಾಳು ಬಿದ್ದಿರುವ ಕಟ್ಟಡ, ಬೋರ್ಡ್ ಮುರಿದು ಎಲ್ಲೆಂದರಲ್ಲಿ ಬಿದ್ದಿರುವ ವಸ್ತುಗಳು ಅವ್ಯವಸ್ಥೆಯ ತಾಣ. ಬಿಲ್ಡಿಂಗ್ ಮುಂದೆ ಮೂತ್ರ ವಿಸರ್ಜನೆ ಮಾಡ್ತಿರೋ ವ್ಯಕ್ತಿ, ಒಳಗಡೆ ಧೂಳಿಡಿದಿರೋ ವಸ್ತುಗಳು, ಅಡುಗೆ ತಯಾರು ಮಾಡ್ತಿದ್ದ ಎಲ್ಲ ಉಪಕರಣಗಳು ಮೂಲೆಗೆ. ಅಷ್ಟಕ್ಕೂ ಇದ್ಯಾವ ಕಟ್ಟಡ ಅಂತೀರಾ? ಇಲ್ಲಿ ನೋಡಿ, ಇದು ನಗರದ ಕೇಂದ್ರ ಭಾಗದಲ್ಲಿರೋ SP ರಸ್ತೆಯಲ್ಲಿದ್ದ ಇಂದಿರಾ ಕ್ಯಾಂಟೀನ್. ಇದರಲ್ಲಿ ಅಡುಗೆ ತಯಾರು ಮಾಡುವ ಜೊತೆಗೆ ಸಪ್ಲೈ ಮಾಡಲಾಗ್ತಾ ಇತ್ತು. ಜೊತೆಗೆ ಇಲ್ಲೇ ಊಟದ ವ್ಯವಸ್ಥೆಯೂ ಇತ್ತು. ಆದ್ರೀಗ ಇದನ್ನ ಬಂದ್ ಮಾಡಿ ವರ್ಷದ ಮೇಲಾಗಿದೆ. SP ರಸ್ತೆಯಲ್ಲಿ ನೂರಾರು ಮಂದಿ ಶ್ರಮಿಕರು, ಬಡವರು, ನಿರ್ಗತಿಕರಿಗೆ ಒಂದೊತ್ತಿನ ಊಟಕ್ಕೆ ಅನುಕೂಲವಾಗಿತ್ತು ಇಲ್ಲಿನ ಜಾಗ. ಆದ್ರೀಗ ಕ್ಲೋಸ್ ಮಾಡಿ ಪಾಳು ಬಿದ್ದ ಕೊಂಪೆಯಂತಾಗಿದೆ. ಅದೂ ಅಲ್ಲದೆ ಅದರಲ್ಲಿದ್ದ ಎಲ್ಲ ಉಪಕರಣಗಳನ್ನು ಬಿಟ್ಟು ದುಶ್ಚಟಗಳಿಗೆ ಆಸ್ಥಾನ ಮಾಡಿದಂತಾಗಿದೆ. ರಾತ್ರಿ ಆದರೆ ಸಾಕು, ಪುಡಾರಿಗಳಿಗೆ ಅಡ್ಡೆಯಾಗಿದೆ. ಪ್ರತಿನಿತ್ಯ ಬಡವರ ಊಟಕ್ಕೆ ಅನುಕೂಲವಾಗಿದ್ದ ಇಂದಿರಾ ಕ್ಯಾಂಟೀನ್ಗೆ ಮತ್ತೆ ಮರುಜೀವ ಕೊಡಿ. DK ಶಿವಕುಮಾರ್ ಈಗ CM ಆಗಿದ್ದಾರೆ. ಅವರು ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಮಾಡಿ ಒಳ್ಳೆಯ ವ್ಯವಸ್ಥೆ ಮಾಡಿದರೆ ಅನುಕೂಲ ಆಗುತ್ತೆ, ಆದಷ್ಟು ಬೇಗ ಮಾಡಲಿ ಅಂತಾರೆ ಸ್ಥಳೀಯರು, ನಿರ್ಗತಿಕರು ಮತ್ತೆ ಶ್ರಮಿಕರು. ಇಲ್ಲ, ಒಂದೂವರೆ ವರ್ಷ ಮೇಲೆ ಆಗೋಯ್ತು.
ಅದು ಏನೋ ಇದೆಲ್ಲ ರೆಡಿ ಮಾಡಬೇಕು ಅಂತೇಳಿ ಅದನ್ನು ಬಂದ್ ಮಾಡಿ ಅದು ಬಂದ್ ಮಾಡಿದ್ಮೇಲೆ ತಿರ್ಗಾ ಅದ್ರ ಬಗ್ಗೆ ಏನು ಅಂತ ಯಾರು ಬಗೆಹರಿಸಲೇ ಇಲ್ಲ. ಎಷ್ಟೋ ಜನ ಇದ್ದಾರೆ ಬಡವರು, ಇರೋರು 4 ಜನ ಅಂದರೆ ಇಲ್ದಿರೋರು 40 ಜನ ಇದ್ದಾರೆ. ತಿನ್ನೋದಕ್ಕೆ ಯಾರೂ ಇಲ್ಲ ಅಂದ್ರೂ ಒಂದು 10 ರೂಪಾಯಿ ಇದೆ ಅಂತ ಹೇಳ್ಬಿಟ್ಟು ಹೋಗಿ ಏನೋ ಉಪವಾಸ ಇದ್ರು ಹೋಗಿ ಅದನ್ನು ಇಟ್ಕೊಂಡು ತಿನ್ಕೊಂಡು ಏನೋ ಒಂದು ಕಾಲ ತಳ್ತಾರೆ. ಇವತ್ತಿನ ಜೀವನ ನಡಿಬೇಕು ಅಂದ್ರೆ ಭಾಳ ಕಷ್ಟ ಇದೆ. ಚೆನ್ನಾಗಿತ್ತು ಊಟ ಗೀಟ ಎಲ್ಲ, ಬಡವರೆಲ್ಲ ಮಾಡ್ತಾಯಿದ್ರು, ಊಟ ಮಾಡ್ತಾಯಿದ್ರು. ಕೂಲಿಯವರು, ಬಡವರು ಎಲ್ಲ, ಬೀದಿ ವ್ಯಾಪಾರದವರು ಮತ್ತು ರೋಡಲ್ಲೆಲ್ಲ ಮಲಗಿರ್ತಾರೆ, ಅವರೆಲ್ಲ ಚೆನ್ನಾಗಿ ಊಟ ಮಾಡ್ತಾಯಿದ್ರು. ಇವಾಗ ತುಂಬ ಕಷ್ಟ ಆಗಿದೆ, ತಿರ್ಗಿ ಓಪನ್ ಮಾಡಬೇಕು. ಚೆನ್ನಾಗೇ ನಡೆಸ್ತಾ ಇದ್ದೋ ಗೊತ್ತಿಲ್ಲ ಏನು ರೀಸನ್ ಅಂತ ಬಂದ್ ಮಾಡಿದೆ, ಬಟ್ ಮಾಡಿದ್ರೆ ಒಳ್ಳೇದು. ಅಟ್ಲೀಸ್ಟ್ ಬಡವ್ರಿಗೆ ಈ ಥರ ಲಾರಿ ಹಾಕೋವ್ರಿಗೆ ಯಾರೋ ಆಚೆ ಈಚೆಯಿಂದ ಬಂದರೆ ಅಟ್ಲೀಸ್ಟ್ ಕಮ್ಮಿಗೆ ಊಟ ಸಿಕ್ಬಿಡುತ್ತೆ ಅವ್ರಿಗೆ. ಮೇಂಟೆನೆನ್ಸ್ ಅವ್ರು ನೋಡ್ಕೋಬೇಕಲ್ಲ, ಅವರು ಇದ್ರೆ ಅವ್ರು ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ. ಒಟ್ಟಿನಲ್ಲಿ ನೋಡಿದ್ರಲ್ಲ, ಕಾಂಗ್ರೆಸ್ನ ಅಧಿನಾಯಕಿ ಇಂದಿರಾ ಗಾಂಧಿ ಅವರ ಹೆಸರಿನಲ್ಲಿ ಮಾಡಿದಂಥ ಈ ಒಂದು ಕ್ಯಾಂಟೀನ್ ವ್ಯವಸ್ಥೆ ಈಗ ಅವ್ಯವಸ್ಥೆಯ ತಾಣವಾಗ್ತಾ ಇದೆ ಅಂತೇಳಿ. ಇನ್ನಾದರೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು ಇದಕ್ಕೆ ಮರುಜೀವವನ್ನು ಕೊಡಬೇಕಾಗಿದೆ. ಆ ಮೂಲಕವಾಗಿ ಬಡವರು, ಶ್ರಮಿಕರು ಮತ್ತು ಕೂಲಿ ಕಾರ್ಮಿಕರಿಗೆ ಊಟದ ವ್ಯವಸ್ಥೆ ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಗಂಗಾಧರ್ ಭಕ್ತ, ನ್ಯೂಸ್ 18 ಬೆಂಗಳೂರು.